ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ನೆಟ್ವರ್ಕ್ ಅನಾಲಿಸಿಸ್ ಅಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂತಹ KVL, ದಟ್ ಈಸ್ ಕಿರ್ಚಾಫ್ ಸೆಕೆಂಡ್ ರೂಲ್ ಅಂತಲೂ ಕರೀತಾರೆ, and it is also called as Kirchhoff's loop rule. This is also called as Kirchhoff's voltage law or KVL ಅಂತ ನಾವು ಇಲ್ಲಿ ಯೂಸ್ ಮಾಡ್ತೀವಿ, Kirchhoff's voltage law. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಲಾ ಆಗಿರುತ್ತೆ. ಇಲ್ಲಿ ಹೆಸರು ಹೇಳೋಕ್ಕಾಗಿ ಇದು ಲೂಪ್ ರೂಲ್ ಆಗಿರೋದ್ರಿಂದ ಇದನ್ನು ನಾವು ಯಾವುದೇ ಲೂಪಿಗೆ ಮಾತ್ರ ಅಪ್ಲೈ ಮಾಡ್ಬೋದು. ಸರ್ಕ್ಯೂಟ್ನಲ್ಲಿ ಬರ್ತಕ್ಕಂಥ ಲೂಪ್ಗೆ ನಾವು ಅಪ್ಲೈ ಮಾಡ್ಬೋದು. ಎರಡನೇದಾಗಿ ಇದು ವೋಲ್ಟೇಜ್ಗೆ ಸಂಬಂಧಿಸ್ತಕ್ಕಂಥ ಲಾ ಆಗಿದೆ. ಓಕೆ, ಸೊ ಈ ಎರಡು ಪಾಯಿಂಟ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ಲಾ ಏನು ಹೇಳುತ್ತೆ ಮತ್ತು ಇದರ ಎಕ್ಸ್ಪ್ಲನೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಸ್ಟೇಟ್ಮೆಂಟ್ ನೋಡೋಣ. ಇಟ್ ಸ್ಟೇಟ್ಸ್ ದ್ಯಾಟ್ the algebraic sum of EMFs, the algebraic sum of EMFs and changes in potential around any closed loop in an electric network is zero. In an electrical network is zero. This is the statement. Once again I will read. The algebraic sum ತಗೋಬೇಕಿಲ್ಲಿ ಯಾವುದ್ಯಾವ್ದು EMF and changes in potential. EMF ಯಾವಾಗ ತಗೋಬೇಕು, ಚೇಂಜಸ್ ಇನ್ ಪೊಟೆನ್ಷಿಯಲ್ ಯಾವಾಗ ತಗೋಬೇಕು ಅಂತ ನಾವು ಎಕ್ಸ್ಪ್ಲನೇಷನ್ದಲ್ಲಿ ನೋಡೋಣ. ಸೊ ನೀವು ಯಾವುದೇ ಒಂದು ಲೂಪಲ್ಲಿ ಅರೌಂಡ್ ಎನಿ ಲೂಪ್ ಇನ್ ಎನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಇಸ್ ಜೀರೋ ಇರುತ್ತೆ. ಯಾವುದೇ ಒಂದು ಎಲೆಕ್ಟ್ರಿಕ್ ನೆಟ್ವರ್ಕ್ ತಗೊಳ್ಳಿ, ಅದರಲ್ಲಿ ಯಾವುದೇ ಒಂದು ಲೂಪ್ ತಗೊಂಡಾಗ ಆ ಲೂಪ್ನಲ್ಲಿ ಬರ್ತಕ್ಕಂಥ EMF ಮತ್ತು ಚೇಂಜಸ್ ಇನ್ ಪೊಟೆನ್ಷಿಯಲ್ದು ಅಷ್ಟು ನಾವು ಅಲ್ಜಿಬ್ರಾಯಿಕ್ ಸಮ್ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು ಜೀರೋ ಇರುತ್ತೆ ಅನ್ನೋದು ಇಲ್ಲ. ಓಕೆ, ಸೊ ಇದು ಎಕ್ಸ್ಪ್ಲನೇಷನ್ ಆಗಿರುತ್ತೆ, ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ಇದರ ಎಕ್ಸ್ಪ್ಲನೇಷನನ್ನು ನಾವು ತಿಳ್ಕೊಂಡಾಗ ಈ ಸ್ಟೇಟ್ಮೆಂಟಿನ ಅರ್ಥವನ್ನು ನಾವು ಕರೆಕ್ಟಾಗಿ ತಿಳ್ಕೊಬೋದು. ಸೊ ಹಾಗಾಗಿ ಇಲ್ಲಿ ನಾವು ಇದನ್ನು ಮ್ಯಾಥಮೆಟಿಕಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ದ ಅಲ್ಜಿಬ್ರಾಯಿಕ್ ಸಮ್ ಆಫ್ EMFs, ಸೊ ಸಮೇಷನ್ ಆಫ್ EMFs ಪ್ಲಸ್ algebraic sum of changes in potential ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ನಾವು ಓಮ್ಸ್ ಲಾದಿಂದ I ಇಂಟು R ಆಗಿ ನಾವು ಬರಿಬೋದು. ಓಕೆ, I ಇಂಟು R ದಟ್ ಈಸ್ ಈಕ್ವಲ್ಸ್ ಟು ಜೀರೋ ಇರುತ್ತೆ. ಓಕೆ, ಇದು KVL ಆಗುತ್ತೆ. ನೌ ವಿ ವಿಲ್ ಸಿ ದ ಎಕ್ಸ್ಪ್ಲನೇಷನ್. ಬಿಫೋರ್ ಎಕ್ಸ್ಪ್ಲನೇಷನ್ ವಿ ಶುಡ್ ನೋ ದ ಸೈನ್ ಕನ್ವೆನ್ಷನ್ ಹಿಯರ್. ಎಕ್ಸ್ಪ್ಲನೇಷನ್ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು. ಆವಾಗ ಮಾತ್ರ ನಾವು KVLನ ಯಾವ ರೀತಿ ಅಪ್ಲೈ ಮಾಡ್ಬೋದು ಲೂಪ್ಗೆ ಅಂತ ಗೊತ್ತಾಗೋದು. ಸೊ ಹಾಗಾಗಿ ನಾವು ಸೈನ್ ಕನ್ವೆನ್ಷನನ್ನು ಮೊದಲಿಗೆ ನೋಡೋಣ. ಸೊ ಇಲ್ಲಿ ಸೈನ್ ಕನ್ವೆನ್ಷನ್ದಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ರೂಲ್ಸನ್ನು ಫಾಲೋ ಮಾಡಬೇಕು. ಫಸ್ಟಿಗೆ ಫಾರ್ EMFs ಆರ್ ಫಾರ್ ಸೆಲ್ಸ್ಗೆ, ಅಂದರೆ ಸರ್ಕ್ಯೂಟ್ನಲ್ಲಿ ಯಾವುದೇ ಆದರೂ ಒಂದು ಲೂಪ್ನಲ್ಲಿ ನಾವು ಯಾವ ಲೂಪನ್ನು ಕನ್ಸಿಡರ್ ಮಾಡ್ತೀವೋ ಅಲ್ಲಿ ಏನಾದರೂ ಒಂದು ಸೆಲ್ ಬಂತು ಅಂದರೆ, ಬ್ಯಾಟ್ರಿ ಆರ್ EMF ಬಂತಂದರೆ, ಅವಾಗ ನಾವು ಆ ಒಂದು ಸೆಲ್ನ EMF ವ್ಯಾಲ್ಯೂವನ್ನು, ಯಾಕಂದರೆ ನಾವಿಲ್ಲಿ ಅಲ್ಜಿಬ್ರಾಯಿಕ್ ಸಮ್ ಆಫ್ EMFs ಮಾಡ್ತಾ ಇದ್ದೀವಿ, ಸೊ EMF ಬಂದಾಗ ಅದರ ಒಂದು ಸೈನನ್ನು ನಾವು ಯಾವ ರೀತಿ ತಗೋಬೇಕು, ಯಾವಾಗ ಪಾಸಿಟಿವ್ ತಗೋಬೇಕು, ಯಾವಾಗ ನೆಗೆಟಿವ್ ತಗೋಬೇಕು ಅನ್ನೋದು ಸೈನ್ ಕನ್ವೆನ್ಷನ್ ಹೇಳುತ್ತೆ. ಫಾರ್ EMF ಫಸ್ಟ್ ವಿ ವಿಲ್ ಸಿ. ಓಕೆ, ಸೊ ಹಿಯರ್ EMF
EMF of a cell is taken positive ಯಾವಾಗ ಪಾಸಿಟಿವ್ ತಗೋಬೇಕು ಅಂದರೆ ಪಾಸಿಟಿವ್ ಇಫ್ ಒನ್ moves from negative plate to positive plate of the battery. Positive plate of the battery or cell. ಅಂದರೆ ನೋಡಿ, ಇಲ್ಲಿ ನಾವು ಈ ರೀತಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಗೆಟಿವ್ ಟು ನಾವು ಇಲ್ಲಿ ಈ ಥರ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಡ್ರಿ. ನಾವು ಲೂಪನ್ನು ಯಾವುದೇ ಒಂದು ಡೈರೆಕ್ಷನ್ದೊಳಗೂ ಕೂಡ ನಾವು ಹೋಗ್ಬೋದು. ಇಟ್ ಈಸ್ ಲೆಫ್ಟ್ ಟು ದ ಅಬ್ಸರ್ವರ್. ನಾವು ಯಾರು ಅಬ್ಸರ್ವ್ ಮಾಡ್ತಾ ಇದೀವಿ, ಯಾವ ಲೂಪನ್ನಾದರೂ ನಾವು ಯಾವ ಡೈರೆಕ್ಷನಲ್ಲಿ ತೊಗೋಬೋದು. ಈ ಥರ ತೊಗೋಬೋದು ಅಥವಾ ಈ ಥರ ತೊಗೋಬೋದು. ನಾವು ಈ ಥರ ಹೋಗ್ತಾ ಇದ್ದೀವಿ ಈಗ. ಓಕೆ, ಈ ಲೂಪ್ನಲ್ಲಿ ಈ ಥರ ಹೋಗ್ಬೇಕಾದಾಗ ಲುಕ್ ಎಟ್ ಹಿಯರ್, ನಾವಿಲ್ಲಿ ನೆಗೆಟಿವ್ ಇಂದ ಪಾಸಿಟಿವ್ ಪ್ಲೇಟಿಗೆ ಹೋಗ್ತೀವಿ. ಹಿಂಗೆ ಹೋಗ್ಬೇಕಾದಾಗ ಫಸ್ಟ್ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಆದಮೇಲೆ ಪಾಸಿಟಿವ್ ಬರುತ್ತೆ. ಸೊ ಇಫ್ ಯು ಮೂವ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಹಿಯರ್, EMFನ ಪಾಸಿಟಿವ್ ತಗೋಬೇಕು. ಅಲ್ಲಿ ಪ್ಲಸ್ E1 ಅಂತ ತಗೋಬೇಕಾಗತ್ತೆ. ಈ ವ್ಯಾಲ್ಯೂ EMF E1 ಇದೆಯಲ್ಲ, ಅದರ ವ್ಯಾಲ್ಯೂ ಪ್ಲಸ್ ತಗೋಬೇಕಾಗತ್ತೆ. EMF of a cell is taken positive if one moves from negative plate to the positive plate of the battery. ಓಕೆ, ಇದು ಕ್ಲಿಯರ್ ಆಗಿರುತ್ತೆ. ಈಗ ಅದರದ್ದು ರಿವರ್ಸ್ ಬಂದಾಗ, ಸಪೋಸ್ ನಾವು ಪಾಸಿಟಿವ್ ಟು ನೆಗೆಟಿವ್ ಸಿಚುವೇಶನ್ ಬಂದಾಗ ಇಲ್ಲಿ ಈ ಥರ ಬರ್ತಾ ಇದ್ದೀವಿ. ಪಾಸಿಟಿವ್ ಟು ನೆಗೆಟಿವ್ ಇದೆ. ಸೊ ಪಾಸಿಟಿವ್ ಟು ನೆಗೆಟಿವ್ ಬರಬೇಕಾದಾಗ ನಾವು ನೆಗೆಟಿವ್ ತಗೋಬೇಕಾಗತ್ತೆ EMF ಆಫ್ ದಿ ಸೆಲ್ನ. ಓಕೆ, ಸೊ EMF of the battery is taken negative here, and EMF is taken negative. ಯಾವಾಗ ನೆಗೆಟಿವ್ ತಗೋಬೇಕು ಅಂದರೆ ನೆಗೆಟಿವ್ ಇಫ್ ಒನ್ ಮೂವ್ಸ್ ಫ್ರಮ್ ನೋಡಿ, ಯಾವ ಪ್ಲೇಟಿಂದ ಯಾವ ಪ್ಲೇಟಿಗೆ ಬರ್ತಾ ಇದ್ದೀವಿ. ಸೊ ವಿ ಆರ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಈ ಒಂದು ಸಿಚುವೇಶನ್ದಲ್ಲಿ ನೋಡಿ, ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್ ಬಂದಾಗ ಲೋ ವ್ಯಾಲ್ಯೂವನ್ನು ತಗೋಬೇಕಾಗುತ್ತೆ. ಪೊಟೆನ್ಷಿಯಲ್ ಡಿಕ್ರೀಸ್ ಆಯಿತು, ಡಿಕ್ರೀಸ್ ಅಂದರೆ ನೆಗೆಟಿವ್ ತಗೋಬೇಕು. ಪೊಟೆನ್ಷಿಯಲ್ ಡಿಕ್ರೀಸಸ್, ಹಿಯರ್ ನೆಗೆಟಿವ್. ಹಿಯರ್ ವಿ ಆರ್ ಮೂವಿಂಗ್ ಫ್ರಮ್ ಲೋವರ್ ಪೊಟೆನ್ಷಿಯಲ್ ಟು ಹೈಯರ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಯಿತು, ಇನ್ಕ್ರೀಸ್ ಅಂದರೆ ಪಾಸಿಟಿವ್ ತಗೋಬೇಕು ಅಷ್ಟೇ ಇಲ್ಲಿ. ಓಕೆ, ಇಫ್ ಒನ್ ಮೂವ್ಸ್ ಫ್ರಮ್ ಪಾಸಿಟಿವ್ ಪ್ಲೇಟ್ ಟು negative plate of the battery. Okay, so is this clear? If we move from positive to negative, EMF negative ತಗೊಳ್ಳಿ. If we move from negative to positive, EMF positive ತಗೋಬೇಕು. ಸೊ ಇದು ಸೆಲ್ಸ್ಗೆ ಅಥವಾ EMF ಬಂದಾಗ ಯೂಸ್ ಮಾಡ್ತಕ್ಕಂಥ ಒಂದು ಸೈನ್ ಕನ್ವೆನ್ಷನ್. ಸೊ ದ ನೆಕ್ಸ್ಟ್ ಕನ್ವೆನ್ಷನ್ ಏನಪ್ಪ ಅಂತಂದರೆ IR ಪ್ರಾಡಕ್ಟ್. IR ಪ್ರಾಡಕ್ಟ್ ಅಂದರೆ ಪೊಟೆನ್ಷಿಯಲ್ ಚೇಂಜ್, ಪೊಟೆನ್ಷಿಯಲ್ ಡಿಫರೆನ್ಸ್ I ಇಂಟು R ಮಾಡ್ತೀವಲ್ಲ. IR ಪ್ರಾಡಕ್ಟಿಗೆ ನಾವು ಯಾವಾಗ ಪಾಸಿಟಿವ್ ತಗೋಬೇಕು ಮತ್ತು ಯಾವಾಗ ನೆಗೆಟಿವ್ ತಗೋಬೇಕಪ್ಪ IR ಪ್ರಾಡಕ್ಟ್ನ. ಫಾರ್ IR ಪ್ರಾಡಕ್ಟ್ಗೆ ವಿ ಆರ್ ಡಿಸ್ಕಸಿಂಗ್ ಫಾರ್ IR ಪ್ರಾಡಕ್ಟಿಗೆ. ಫಾರ್ IR ಪ್ರಾಡಕ್ಟ್. So how do you take IR product positive? When you take positive, when we have to take negative ಅನ್ನೋದೇ ಇಲ್ಲಿ ನೋಡೋಣ ಮೊದಲು. ಓಕೆ, ಸೊ ಫಸ್ಟ್ the IR product is taken positive if one moves opposite to the direction of the current. IR product is taken positive if
one moves opposite to the direction of current. ಓಕೆ, ನಾವು ಇಲ್ಲಿ ಇನ್ನೊಂದು ಟರ್ನ್ ಆಮೇಲೆ ನೋಡೋಣ. ಯಾವಾಗ ನೆಗೆಟಿವ್ ತೊಗೋಬೇಕಾದನ್ನ ಐಆರ್ ಪ್ರಾಡಕ್ಟ್ ಅಂದರೆ ಪಾಸಿಟಿವ್ ಯಾವಾಗ ತೊಗೋಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಐ ಇಂಟು ಆರ್ ಮಾಡಬೇಕಾಗತ್ತೆ. ಯಾವಾಗ ಅಂದರೆ ರೆಜಿಸ್ಟರ್ ಎಲ್ಲೆಲ್ಲಿ ಬರುತ್ತೆ ಅದು ನೋಡಿ. ಇಲ್ಲಿ ಸರ್ಕ್ಯೂಟಲ್ಲಿ ನೀವು ನೋಡಿದಾಗ ಈ ಒಂದು ಲೂಪನ್ನು ನಾನು ಕನ್ಸಿಡರ್ ಮಾಡ್ತೀನಿ. ಈ ಲೂಪಲ್ಲಿ ರೆಜಿಸ್ಟರ್ ಬಂದಿದೆ ಮತ್ತು ಸೆಲ್ ಬಂದಿದೆ ಒಂದು. ಸೊ ಒಂದು ರೆಜಿಸ್ಟರ್, ಎರಡು ರೆಜಿಸ್ಟರ್, ಒಂದು ಸೆಲ್ ಬಂದಿದೆ. ಎಲ್ಲೆಲ್ಲಿ ರೆಜಿಸ್ಟರ್ ಬರುತ್ತೆ ಅಲ್ಲಿ ಐ ಇಂಟು ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಚೇಂಜಸ್ ಇನ್ ಪೊಟೆನ್ಷಿಯಲ್ ತಗೋಬೇಕು. ವೇರ್ ಎವರ್ ವಿ ಕಮ್ ಅಕ್ರಾಸ್ ರೆಜಿಸ್ಟರ್ಸ್ ಟೇಕ್ ಐಆರ್ ಪ್ರಾಡಕ್ಟ್, ವೇರ್ ಎವರ್ ವಿ ಕಮ್ ಅಕ್ರಾಸ್ ಸೆಲ್ ಟೇಕ್ ಇ ಎಮ್ ಎಫ್. ದಟ್ ಈಸ್ ಅಲ್ಜಿಬ್ರಾಯಿಕ್ ಸಮ್ ಆಫ್ ಇ ಎಮ್ ಎಫ್ಸ್ ಆ್ಯಂಡ್ ಐಆರ್ ಪ್ರಾಡಕ್ಟ್ ಆ್ಯಂಡ್ ಚೇಂಜಸ್ ಇನ್ ಪೊಟೆನ್ಷಿಯಲ್ನ ತಗೋಬೇಕಾಗತ್ತೆ. ಸೊ ಅದನ್ನೇ ಹೇಳ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಯಾವಾಗ ಪಾಸಿಟಿವ್ ತಗೋಬೇಕು, ವೆನ್ ವಿ ಹ್ಯಾವ್ ಟು ಟೇಕ್ ಐಆರ್ ಪ್ರಾಡಕ್ಟ್ ಪಾಸಿಟಿವ್ ಅಂದರೆ, ಸೊ ಲುಕ್ ಎಟ್ ಇಟ್. ನೌ ವಿ ಆರ್ ಮೂವಿಂಗ್ ಲೈಕ್ ದಿಸ್. ಓಕೆ, ಸೊ ಈ ಲೂಪ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗಿದೆ ಇವಾಗ ನಾವು. ಸೊ ಕರೆಂಟು ಡೌನ್ವರ್ಡ್ ಬರ್ತಾ ಇದೆ. ಈಗ ಕರೆಂಟ್ ಇಸ್ ಇನ್ ದಿಸ್ ಡೈರೆಕ್ಷನ್, ವಿ ಆರ್ ಮೂವಿಂಗ್ ಅಪೋಸಿಟ್ ಟು ದ್ಯಾಟ್. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಬಂದಿದೆ, ಪ್ರಾಡಕ್ಟ್ ಆಫ್ ಐ ಇಂಟು ಆರ್, I2 ಇಂಟು R2 ಬರಬೇಕಾಗುತ್ತೆ, ಬಟ್ ಪಾಸಿಟಿವ್ ತಗೋಬೇಕಾಗತ್ತೆ. ಇಯರ್ ಪ್ಲಸ್ I2 ಇಂಟು R2 ತಗೋಬೇಕಾಗತ್ತೆ. ಓಕೆ, ವೆನ್ ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್, ಇಫ್ ವಿ ಮೂವ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈ ಥರ ಬರ್ತಾಯಿದೆ, ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಸೊ ದೇರ್ ಫೋರ್ ಈ ಪ್ರಾಡಕ್ಟನ್ನು ನಾವು ಪಾಸಿಟಿವ್ ತಗೋಬೇಕು. ಸೊ ಯಾವಾಗ ನೆಗೆಟಿವ್ ತಗೋಬೇಕು, ಅದರದ್ದು ರಿವರ್ಸ್ ಒಂದು ಡೈರೆಕ್ಷನಲ್ಲಿ ಇದ್ದಾಗ. ಓಕೆ, ಐ ಆರ್ ಪ್ರಾಡಕ್ಟ್ ಈಸ್ ಟೇಕನ್ ನೆಗೆಟಿವ್ if one moves in the direction of the current. In the current direction ಅಥವಾ in the direction of the current ಆಗಬೇಕಾಗಿತ್ತು. ಓಕೆ, ನೋ ಪ್ರಾಬ್ಲಮ್. in the current direction. ಕರೆಂಟ್ ಯಾವ ಡೈರೆಕ್ಷನ್ದಲ್ಲಿ ಇದೆಯೋ ಅದೇ ಡೈರೆಕ್ಷನ್ದಲ್ಲಿ ನಾವೇನಾದರೂ ಹೋದರೆ ಅಲ್ಲಿ ರೆಜಿಸ್ಟರ್ ಬಂದಿತ್ತಂದರೆ ಐಆರ್ ಪ್ರಾಡಕ್ಟ್ನ ನಾವು ನೆಗೆಟಿವ್ ತಗೋ. ಫಾರ್ ಎಕ್ಸಾಂಪಲ್ ಹಿಯರ್, ಸೊ ಹಿಯರ್ ಇಫ್ ಯು ಗೋ ಫ್ರಮ್ ಹಿಯರ್ ಟು ಹಿಯರ್, ದಿಸ್ ಬ್ರಾಂಚಿಗೆ ನಾವು ಹೋಗಬೇಕಾದಾಗ ಇಲ್ಲಿ ಕರೆಂಟು ಡೈರೆಕ್ಷನ್ದಲ್ಲೇ ಹೋಗ್ತಿರೋದ್ರಿಂದ I3 ಇಂಟು R3 ಮಾಡಬೇಕಾಗತ್ತೆ. I3 ಇಂಟು R3 ಮೈನಸ್ ತೊಗೋಬೇಕಾಗತ್ತೆ. ಸೊ ಇಲ್ಲಿ ನಾವು ಕೆಲವೊಂದಿಷ್ಟು ಲೂಪ್ಸಿಗೆ ಈ ಒಂದು ಲಾವನ್ನು ಅಪ್ಲೈ ಮಾಡಿಬಿಟ್ಟು ಸೈನ್ ಕನ್ವೆನ್ಷನ್ನ ಕ್ಲಿಯರ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡಿದ್ದೀವಿ ಅನ್ಕೊತೀನಿ. ಸೊ ಇದನ್ನು ನಾವು ತಿಳ್ಕೊಂಡ್ಮೇಲೆ ನಾ ಇಲ್ಲಿ ಕೆಲವೊಂದಿಷ್ಟು ಲೂಪ್ಸಿಗೆ KVLನ ಅಪ್ಲೈ ಮಾಡಿಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ವಿ ವಿಲ್ ನೇಮ್ ಫಸ್ಟ್ A, B, C, D, E ಆ್ಯಂಡ್ F. ಸೊ ಇಲ್ಲಿ ಮೊದಲಿಗೆ ನಾವು KVLನ ಈ ಲೂಪ್ಗೆ ಅಪ್ಲೈ ಮಾಡೋಣ. ಓಕೆ, ಅಪ್ಲೈಯಿಂಗ್ KVL. ಸೊ ಈ ರೀತಿಯೇ ನಾವು ಇದನ್ನು ಯೂಸ್ ಮಾಡೋದು ಅತ್ಯಂತ ಸೂಕ್ತವಾಗಿರುತ್ತೆ. ಅಪ್ಲೈಯಿಂಗ್ KVL ಟು ದಿ ಲೂಪ್ ಯಾವುದು, A, B, E, F, A ಅಗೇನ್. ಓಕೆ, ಈ ಲೂಪ್ಗೆ ನಾವಿಲ್ಲಿ ಅಪ್ಲೈ ಮಾಡೋಣ. ಸೊ ಇಲ್ಲಿ ಅಪ್ಲೈ ಮಾಡಿದಾಗ ಯಾವ ರೀತಿ ಈಕ್ವೇಷನ್ ಬರುತ್ತೆ ಅನ್ನೋದನ್ನು ನೋಡೋಣ. ಫಸ್ಟಿಗೆ ನಾವು A ಟು B ಹೋಗಬೇಕು. ಇಲ್ಲಿ ಯಾವ ರೀತಿ ಲೂಪ್ ತೊಗೊಂಡಿರ್ತೀವೋ ಅದೇ ರೀತಿ ಮೂವ್ ಆಗಬೇಕು. ಇಲ್ಲಿ ಒನ್ ಮೂವ್ಸ್ ಅಂತ ಹೇಳ್ತೀವಲ್ಲ, ನಾವು ಈ ರೀತಿ ಹೋಗ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿಗೆ, ಈ ಸರ್ಕ್ಯೂಟ್ನಲ್ಲಿ A ಟು B ಹೋಗ್ತಾ ಇದ್ದೀವಿ ಫಸ್ಟ್. ಅನಂತರ ಏನಿದೆ B ಟು E, ಇಲ್ಲಿ ನೋಡಿ A ಟು B, B ಟು E ಹೋಗಬೇಕು, E ಟು F ಹೋಗಬೇಕು, F ಟು A, ಕಂಪ್ಲೀಟ್ ಆಯ್ತು ಒಂದು. ಈ ರೀತಿ ಹೋಗಬೇಕಾದಾಗ ನಮಗೆ ಇಲ್ಲಿ ಕೆಲವೊಂದಿಷ್ಟು ಸರಿ ರೆಜಿಸ್ಟರ್ಸ್ ಬರುತ್ತೆ, ಕೆಲವೊಂದು ಸರಿ ಸೆಲ್ಸ್ ಬರುತ್ತೆ. ಇದು ಯಾವಾಗ ರೆಜಿಸ್ಟರ್ ಬರುತ್ತೆ IR ಪ್ರಾಡಕ್ಟ್ ತೊಗೋಬೇಕು, ಯಾವಾಗ ಸೆಲ್ ಬರುತ್ತೆ ಅದರ EMF ವ್ಯಾಲ್ಯೂ ತೊಗೋಬೇಕು.
ಯಾವಾಗ ಪಾಸಿಟಿವ್ ತಗೋಬೇಕು ಐ ಆರ್ ಪ್ರಾಡಕ್ಟು ಅದನ್ನು ನಾವು ನೋಡಿದ್ದೀವಿ ಇಲ್ಲಿ. ಯಾವಾಗ ಇ ಎಮ್ ಎಫ್ನ ನಾವು ಪಾಸಿಟಿವ್ ತಗೋಬೇಕು ಅದನ್ನು ನೋಡಿದ್ದೀವಿ. ಯಾವಾಗ ನೆಗೆಟಿವ್ ತಗೋಬೇಕು ಅನ್ನೋದು ಸೈನ್ ಕನ್ವೆನ್ಷನ್ದಲ್ಲಿ ನೋಡಿದ್ವಿ. ಈಗ ಆ ಒಂದು ಸೈನ್ ಕನ್ವೆನ್ಷನ್ ಯೂಸ್ ಮಾಡೋದು. ಸೊ ಫ್ರಮ್ ಎ ಟು ಬಿ ಫಸ್ಟ್ ನೋಡಿ, ಇಲ್ಲಿ ಕರೆಂಟು ಫಸ್ಟಿಗೆ ನಮಗೆ ಇಲ್ಲಿ ರೆಸಿಸ್ಟೆನ್ಸ್ ಬಂತು. ರೆಸಿಸ್ಟೆನ್ಸ್ ಕರೆಂಟ್ ಡೈರೆಕ್ಷನ್ ಬಗ್ಗೆ ಹೇಳ್ತೇನೆ ನೋಡಿ. ಸೊ ಇದೊಂದು ಕಂಪ್ಲೀಟ್ ಒಂದು ಸೀರೀಸ್ ಕಾಂಬಿನೇಷನ್ದಲ್ಲಿ ಇರ್ತಕ್ಕಂಥ ಒಂದು ಬ್ರಾಂಚ್ ಇದು, ಇಯರ್ ಟು ಇಯರ್ ನೋಡಿ. ಸೊ ಇಲ್ಲಿ ಏನು ಕರೆಂಟ್ ಬರ್ತಾ ಇದೆ ಸೇಮ್ ಕರೆಂಟ್ ಇಲ್ಲಿ ಹೋಗುತ್ತೆ. ಅಂದರೆ ಈ ಸೆಲ್ ಮುಖಾಂತರ ಮತ್ತು ಈ ರೆಸಿಸ್ಟರ್ ಸೇಮ್ ಕರೆಂಟ್ ಬರುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಕರೆಂಟ್ ಡಿವಿಷನ್ ಆಗಿಲ್ಲ, ಸೇಮ್ ಕರೆಂಟ್ ಹೋಗಿರೋದ್ರಿಂದ ಇಲ್ಲಿ ಒಂದೇ I1 ಅಂತ ಸೂಚಿಸಿದ್ದೀವಿ. I1 ಇಸ್ ದ ಕರೆಂಟ್ ಇಯರ್ ಇನ್ ದಿಸ್ ಟೋಟಲ್ ಪಾರ್ಟ್. ಓಕೆ, ಸೊ ಇಲ್ಲಿ ನೋಡಿದರೆ I3 ಇದೆ ಇದು. ಸೊ ಇಲ್ಲಿಂದ I3 ಇಲ್ಲಿ I1 ಅನ್ನೋದು ಡಿವೈಡ್ ಆಯಿತು I2 ಮತ್ತು I3 ಆಗಿ. ಸೊ I3 ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಪಾರ್ಟ್. ಟೋಟಲ್ I3 ಇಸ್ ದ ಕರೆಂಟ್ ಇನ್ ದಿಸ್ ಪಾರ್ಟ್ ನೋಡಿ. ಸೊ I3 ಇಲ್ಲಿ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಕರೆಂಟ್ ಡಿವೈಡ್ ಆಗ್ತಾ ಇಲ್ಲ, ಅದೇ ಕರೆಂಟ್ ಈ ರೀತಿ ಬರ್ತಾ ಇದೆ. ಸೊ ಇಲ್ಲಿ ಬೇರೆ ಕರೆಂಟ್ ಈ ಪಾರ್ಟಲ್ಲಿ I2. ಸೊ ಇವಾಗ ನಾವು ಇಲ್ಲಿ ಅಪ್ಲೈ ಮಾಡೋಣ ಎ ಟು ಬಿ. ವೆನ್ ವಿ ಮೂವ್ ಎ ಟು ಬಿ, ಸೊ ಫಸ್ಟ್ ವಿ ಕಮ್ ಅಕ್ರಾಸ್ ರೆಜಿಸ್ಟರ್. ಇಲ್ಲಿ ಕರೆಂಟ್ ಬರ್ತಾ ಇದೆ I1 ಇಂಟು ಐ ಆರ್ ಪ್ರಾಡಕ್ಟ್ ಮಾಡಬೇಕಾಗತ್ತೆ. I1 ಇಂಟು R1 ಮಾಡಬೇಕಾಗತ್ತೆ. ಬಟ್ ಪಾಸಿಟಿವಾ ನೆಗೆಟಿವಾ, ವಿ ಆರ್ ಮೂವಿಂಗ್, ಕರೆಂಟ್ ಡೈರೆಕ್ಷನ್ ಈ ರೀತಿ ಆಗಿರುತ್ತೆ. ಸೇಮ್ ಡೈರೆಕ್ಷನ್ದಲ್ಲಿ ಹೋಗ್ತಾ ಇದೀವಿ ನೋಡಿ. ಎ ಟು ಬಿ ಕರೆಂಟ್ ಕೂಡ ಎ ಟು ಬಿನೇ ಇದೆ. ಸೊ ಇಫ್ ವಿ ಮೂವ್ ಇನ್ ದ ಸೇಮ್ ಡೈರೆಕ್ಷನ್ ವಿ ಹ್ಯಾವ್ ಟು ಟೇಕ್ ಅ ನೆಗೆಟಿವ್. ಸೊ ಮೈನಸ್ I ಇಂಟು R. ಓಕೆ, ಲುಕ್ ಎಟ್ ಹಿಯರ್ ಬಿ ಟು ಇ. ನಾವು ಬಿ ಟು ಇ ಸೇಮ್ ಡೈರೆಕ್ಷನ್ ಇದೆ. ಇಲ್ಲಿಯೂ ರೆಜಿಸ್ಟರ್ ಬಂದಿದೆ, ಸೇಮ್ ಡೈರೆಕ್ಷನ್ ಆಫ್ ಕರೆಂಟ್ ಹೋಗಿದೆ. ಇಲ್ಲಿನೂ ಐ ಆರ್ ಪ್ರಾಡಕ್ಟ್ ಆಗುತ್ತೆ, ಬಟ್ ಹಿಯರ್ ಆಲ್ಸೋ ನೆಗೆಟಿವ್ ಬಿಕಾಸ್ ವಿ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. I2 is the current and R2 is the resistor. I ಇಂಟು R ಮಾಡಿದರೆ I2 ಇಂಟು R2 ಆಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಯಾವುದೇ ರೀತಿಯಾದಂಥ ಒಂದು ಸೆಲ್ ಆಗಿರ್ಬೋದು ಅಥವಾ ರೆಜಿಸ್ಟರ್ ಆಗಿರ್ಬೋದು ಕನೆಕ್ಷನ್ ಇಲ್ಲ. ಸೊ ಇಲ್ಲಿ ದಿಸ್ ಪಾರ್ಟ್, ಇಲ್ಲಿ ಐ ಆರ್ ಪ್ರಾಡಕ್ಟು ಇಲ್ಲ, ಸೆಲ್ಲೂ ಇಲ್ಲ. ಸೊ ದೇರ್ ಫೋರ್ ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಪೊಟೆನ್ಷಿಯಲ್ನ ನಾವು ತಗೊಳಕ್ಕಾಗಲ್ಲ. ಪೊಟೆನ್ಷಿಯಲ್ ಡಿಫರೆನ್ಸ್ 0 ಇರುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಪಾರ್ಟ್ನ ನಾವು ಬರೆಯೋ ಅವಶ್ಯಕತೆ ಇಲ್ಲ. E ಟು F. ಓಕೆ, ಸೊ ಇಲ್ಲಿ F ಟು A ಬರ್ತಾ ಇರಬೇಕಾದಾಗ ಒಂದು ಸೆಲ್ ಬರುತ್ತೆ. F ಟು A ಸೆಲ್ ಬಂದಾಗ ಸೆಲ್ದ ರೂಲ್ಸನ್ನು ನಾವು ಅಪ್ಲೈ ಮಾಡಬೇಕು. EMF ತಗೋಬೇಕಾಗುತ್ತೆ. ವೆನ್ ಎವರ್ ವಿ ಕಮ್ ಅಕ್ರಾಸ್ ಅ ಸೆಲ್ ವಿ ಹ್ಯಾವ್ ಟು ಟೇಕ್ EMF. ಸೊ ಲುಕ್ ಎಟ್ ಹಿಯರ್, ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ವಿ ಆರ್ ಮೂವಿಂಗ್ ಫ್ರಮ್ F ಟು A ಮೂವ್ ಆಗಬೇಕಾಗಿದೆ. ಸೊ ವಿ ಆರ್ ಮೂವಿಂಗ್ ಫ್ರಮ್ ನೆಗೆಟಿವ್ ಪ್ಲೇಟ್ ಟು ಪಾಸಿಟಿವ್ ಪ್ಲೇಟ್. ನೆಗೆಟಿವ್ ಟು ಪಾಸಿಟಿವ್ ಪ್ಲೇಟ್ ಮೂವ್ ಆಗಬೇಕಾದಾಗ ಪ್ಲಸ್ ತಗೋಬೇಕಾಗುತ್ತೆ. This is plus EMF value. What is the EMF value? E1. Now this algebraic sum is equals to 0 ಆಗಿರುತ್ತೆ. ಇದೇ ಏನಂದರೆ KVL ಅಪ್ಲೈ ಮಾಡೋದು. ಅಂದರೆ algebraic sum of EMFs and changes in potential in any closed loop is equals to 0. ಈಗ ನೀವು ಈ ಸ್ಟೇಟ್ಮೆಂಟ್ಗೆ ಬಂದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಹಿಯರ್? ದ ಅಲ್ಜಿಬ್ರಾಯಿಕ್ ಸಮ್ ಆಫ್ EMFs. EMF ತೊಗೊಂಡಿದ್ದೀವಿ, ಇಲ್ಲಿ ಒಂದು EMF ಬಂದಿದೆ. ಬಂದರೆ ತೊಗೋಬೋದು, ಇಲ್ಲಾಂದರೆ EMF ತೊಗೊಳಾಗಿಲ್ಲ. ಓಕೆ, ಆ್ಯಂಡ್ ಚೇಂಜಸ್ ಇನ್ ಪೊಟೆನ್ಷಿಯಲ್ ಅರೌಂಡ್ ಎನಿ ಕ್ಲೋಸ್ಡ್ ಲೂಪ್. ಚೇಂಜಸ್ ಇನ್ ಪೊಟೆನ್ಷಿಯಲ್ ಕೂಡ ತೊಗೊಂಡಿದ್ದೀವಿ. ಅದರ ಅಲ್ಜಿಬ್ರಾಯಿಕ್ ಸಮ್ ಮಾಡಿದಾಗ ಯಾವುದೇ ಲೂಪ್ ತೊಗೊಳ್ಳಿ, ಅದರ ಅಲ್ಜಿಬ್ರಾಯಿಕ್ ಸಮ್ ಮಾಡಿದಾಗ ಅದು 0ಕ್ಕೆ ಈಕ್ವಲ್ ಇರುತ್ತೆ ಅನ್ನೋದೇ ಈ ಲಾ ಹೇಳುತ್ತೆ. ಈಗ ಸೆಕೆಂಡ್ ಇನ್ನೊಂದು ಲೂಪ್ಗೆ ನಾವು ಅಪ್ಲೈ ಮಾಡೋಣ. ಅಪ್ಲೈಯಿಂಗ್ KVL ಟು ದಿ ಲೂಪ್ ಯಾವುದು? BCDEB. ಸೊ ಇದಕ್ಕೆ ಅಪ್ಲೈ ಮಾಡಿದಾಗ ಒಂದು B ಇಂದ Cಗೆ ರೆಜಿಸ್ಟರ್ ಬಂದಿದೆ. ಕರೆಂಟ್ ಇಸ್ I3, ರೆಜಿಸ್ಟರ್ ಇಸ್ R3. ವಿ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಸೊ ದೇರ್ಫೋರ್ ನೆಗೆಟಿವ್. ನೆಕ್ಸ್ಟ್ C ಟು D ಬರಬೇಕಾದಾಗ ಒಂದು ಸೆಲ್ ಬಂದಿದೆ. ಸೆಲ್ ಅಂದರೆ EMF ತಗೋಬೇಕು. ಪಾಸಿಟಿವ್ ಟು ನೆಗೆಟಿವ್ ಬರ್ತಾ ಇದ್ದೀವಿ, ಸೊ ದೇರ್ಫೋರ್ ಮೈನಸ್ E2. EMF ವ್ಯಾಲ್ಯೂ ಇಸ್ E2. ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಒಂದು ರೆಜಿಸ್ಟರ್ ಬಂದಿದೆ. ಇಲ್ಲಿ ಕರೆಂಟು I3ನೇ ಇರುತ್ತೆ. ಲುಕ್ ಎಟ್ ಹಿಯರ್, ಸೇಮ್ ಕರೆಂಟ್ I3 ಫ್ಲೋಸ್ ಹಿಯರ್. ಓಕೆ, ಸೊ ವಿ ಆರ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್, ಸೊ ದೇರ್ಫೋರ್ ಮೈನಸ್ ಕರೆಂಟ್ ಇಸ್ I3, ರೆಜಿಸ್ಟರ್ ಇಸ್ R4. I3 ಇಂಟು R4.
ಸೊ ಹಿಯರ್ ಅಗೇನ್ ಒಂದು ರೆಜಿಸ್ಟರ್ ಬಂದಿದೆ. ವಿ ಆರ್ ಮೂವಿಂಗ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಇಸ್ ಡೌನ್ವರ್ಡ್ ಇದೆ, ನಾವು ಅಪ್ವರ್ಡ್ ಹೋಗ್ತಾ ಇದ್ದೀವಿ. ಸೊ ದೇರ್ ಫಾರ್ ಪ್ಲಸ್ ತಗೋಬೇಕು. ಪ್ಲಸ್ I2 is the current, R2 is the resistor. This is equals to 0 again. The algebraic sum of the EMFs and changes in potential around any closed loop is equals to 0 here. Okay. So another one the loop na illi nodbidona. So applying KVL to the loop. Yav loop amma? A, B, C, D, E, F, A. ಓಕೆ. ಸೊ ನಾವು ಅಪ್ಲೈ ಮಾಡಿದೊಳಗೆ ಇಲ್ಲಿ ಮೈನಸ್ I1 ಇಂಟು R1, I1 ಇಂಟು R1. ಸೊ ಇಲ್ಲಿ ಕೂಡ ಮೈನಸ್ I3 ಇಂಟು R3. ವಿ ಕಮ್ ಅಕ್ರಾಸ್ ಅ ಸೆಲ್ ಮೈನಸ್ E2. We come across a register minus I3 into R4. So there is nothing here. Again a cell here. Plus E1 is equals to 0. Okay. So this is about the explanation. ಇಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಇಕ್ವೇಶನ್ ಅನ್ನು ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ಬರೆದ್ರೆ ಸಾಕು. ಈ ಸೈನ್ ಕನ್ವೆನ್ಷನ್ ಅನ್ನ ಬರೆಯೋ ಅವಶ್ಯಕತೆ ಇರಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ, ಬಟ್ ನಿಮಗೆ ಗೊತ್ತಿದ್ರೆ ಮಾತ್ರ ಇಲ್ಲಿ ಕರೆಕ್ಟ್ ಆಗಿ ಬರೀಬಹುದು. ಓಕೆ. ಸೊ ಇದಾಯಿತು. ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಪಾಯಿಂಟ್ನ ನಾವು ಇಲ್ಲಿ ನೋಟ್ ಮಾಡ್ಕೊಳ್ಳೋದೇನೆಂದರೆ, ಇದು ಯಾವ ಲಾ ಮೇಲೆ ವರ್ಕ್ ಮಾಡುತ್ತೆ. ಈ ಟೋಟಲ್ ನೀವು ಪೊಟೆನ್ಷಿಯಲ್ ಡ್ರಾಪನ್ನು ಟೋಟಲ್ ಈ ಒಂದು ಇದರಲ್ಲಿ ನೋಡಿದಾಗ, ಸೊ ಟೋಟಲ್ ಪೊಟೆನ್ಷಿಯಲ್ ಡ್ರಾಪ್ ಅಪ್ಲೈ ಮಾಡಿರ್ತಕ್ಕಂಥ ಪೊಟೆನ್ಷಿಯಲ್ ಡ್ರಾಪ್ ಎಲ್ಲದಕ್ಕೂ ಇಲ್ಲಿ ಡಿವೈಡ್ ಆಗಿರುತ್ತೆ, ಮತ್ತು ಟೋಟಲ್ ಪೊಟೆನ್ಷಿಯಲ್ ಡ್ರಾಪ್ನ ಮಾಡಿದಾಗ ಅದು 0ಕ್ಕೆ ಈಕ್ವಲ್ ಇರುತ್ತೆ. ದಟ್ ಈಸ್ ಎನರ್ಜಿ. ಓಕೆ. ಸೊ ಇಲ್ಲಿ ಎನರ್ಜಿ ಅನ್ನೋದೇನಪ್ಪ ಅಂದರೆ ಟೋಟಲ್ ಒಂದು ಲೂಪ್ಗೆ ನಾವು ನೋಡಿದಾಗ ಎನರ್ಜಿ 0 ಆಗಿರುತ್ತೆ. ಓಕೆ. ಸೊ ದಟ್ ಮೀನ್ಸ್ ಹಿಯರ್ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಓಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯು ನೀಡ್ ಟು ರಿಮೆಂಬರ್ ರಿಗಾರ್ಡಿಂಗ್ ದಿಸ್. ದ significance of KVL or principle of KVL ಅಂತ ಹೇಳ್ಬೋದು. is law of conservation of conservation of energy. Energy is conserved, whereas KCL is law of conservation of charges. Okay. So ಈ ಒಂದು ಲಾನ ನಾವು ಈಸಿಯಾಗಿ ಒಂದು ಸ್ಟೇಟ್ಮೆಂಟ್ ಮೂಲಕ ನೆನ್ಪಿಟ್ಕೋಬಹುದು, ಒಂದು ಸಿಂಬಲ್ ಮೂಲಕ ನೆನ್ಪಿಟ್ಕೋಬಹುದು. ಏನಪ್ಪ ಅಂದರೆ algebraic sum of EMF and changes in potential, that is IR, is equals to 0 ಅನ್ನೋದು ಇದರದ್ದು ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಗಿದೆ. ಸೊ ಇದು ನಾವು ಯಾವ ಥರ ನೆನ್ಪಿಟ್ಕೋಬೋದು ಅಂದರೆ algebraic sum of EMF and changes in potential, ECP. ಇದು sum. This is what the sum we call, summation symbol. Algebraic sum of EMF and changes in potential around any closed loop like this. This is what closed loop. Algebraic sum of EMF and changes in potential around any closed loop in an electrical network is always 0 ಇರುತ್ತೆ. ಸೊ ಇದು ಜಸ್ಟ್ ನೆನ್ಪಿಟ್ಕೊಳ್ಳೋಕ್ಕೆ ನಿಮಗೆ ಹೇಳಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಓಕೆ. ಸೊ ಇಲ್ಲಿಗೆ ನಾವು ಈ ವಿಡಿಯೋ ಒಂದು ಮುಕ್ತಾಯ ಮಾಡೋಣ. ಸೊ ನಿಮಗೆ ಯಾರಿಗಾದ್ರೂ ಕೂಡ PUC ಸೆಕೆಂಡ್ ಇಯರ್ ಫಿಸಿಕ್ಸ್ PDF ನೋಟ್ಸ್ ಬೇಕಾಗಿದ್ದಾರೆ, ಅತ್ಯಂತ ಕಡಿಮೆ ದರದಲ್ಲಿ ನಿಮಗೆ PDF ಫಾರ್ಮೆಟಲ್ಲಿ ಅವೈಲೇಬಲ್ ಇರುತ್ತೆ. ಬೇಕಾಗಿದ್ದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.